ನೋಡಿ, ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ವಿಚಾರ ಸಂಬಂಧ 30 ಗೇಟ್ಗಳನ್ನು ಓಪನ್ ಮಾಡಿ ಡ್ಯಾಂನ ಮಂಡಳಿ ನೀರು ಬಿಟ್ಟಿದೆ. ನೋಡಿ, 30 ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಹರಿಬಿಡಲಾಗಿರೋದು. ಸೊ ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ವಿಜಯನಗರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ನೋಡಿ, ಸದ್ಯಕ್ಕೆ ಆ ಡ್ಯಾಂನಿಂದಾಗಿ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಹರಿವು ಮಾಡಲಾಗ್ತಾ ಇದೆ. ಅಂದರೆ ರಾತ್ರಿ ಟೈಮ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡೋದಕ್ಕೆ ಚರ್ಚೆ ಕೂಡ ಆಗಿದೆ. 2 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಪಿ, ಹೊಸೂರು ಗ್ರಾಮಕ್ಕೆ ಡ್ಯಾಮ್ ನೀರು ನುಗ್ಗುವ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ 19ನೇ ಗೇಟ್, ಆ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋಯ್ತಲ್ಲ. ಸೊ ನೀರು ಫೋರ್ಸಬಲ್ ಆಗಿರುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಆಗಿಬಿಡುತ್ತೆ ಅನ್ನೋ ಅವಘಡಗಳು ಅಂಥೇಳಿ ಉಳಿದ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಯಿತು. ಅಂದರೆ 30 ಗೇಟ್ಗಳನ್ನು ಓಪನ್ ಮಾಡಿ ಸೊ ಅದರ ಫೋರ್ಸನ್ನು ಕಮ್ಮಿ ಮಾಡಲಾಯಿತು. ಆದರೆ ಏನಾಗ್ತಾ ಇದೆ ಅಂದರೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಮತ್ತು ತುಂಗಭದ್ರಾ ಡ್ಯಾಮ್ನಿಂದಾಗಿ ಹರಿದು ಹೋಗುವಂತಹ ಆ ನದಿ ಪ್ರದೇಶದ ಅಥವಾ ನದಿ ಪಾತ್ರದ ಜನರುಗಳಿಗೆ ಅಪಾಯದ ಭೀತಿ ಎದುರಾಗಿದೆ. ಅದರಲ್ಲೂ ವಿಜಯನಗರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಹರಿವು ಮಾಡಲಾಗ್ತಾ ಇದೆ. ರಾತ್ರಿ ಟೈಮ್ನಲ್ಲಿ ಹೆಚ್ಚು ಮಾಡಬೇಕು ಈ ಪ್ರಮಾಣವನ್ನು ಅನ್ನೋದು. ನೋಡಿ, ನದಿಪಾತ್ರದ 4 ಜಿಲ್ಲೆಯ 30 ಹಳ್ಳಿಗಳಿಗೆ ಅಲರ್ಟ್ ಅಲರ್ಟ್. ಬಳ್ಳಾರಿ ಜಿಲ್ಲೆಯ 21 ಹಳ್ಳಿಗಳು, ಕೊಪ್ಪಳ ಜಿಲ್ಲೆಯ 6 ಹಳ್ಳಿಗಳು, ಅದೇ ರೀತಿ ವಿಜಯನಗರ, ರಾಯಚೂರು ನದಿಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಕಂಪ್ಲಿ ಗಂಗಾವತಿ ಸೇತುವೆ ಮುಳುಗಡೆ, ಮತ್ತೊಂದು ಕಡೆ ಸಂಪರ್ಕ ಕಡಿತಗೊಂಡಿದೆ. ವಿಜಯನಗರ ಜಿಲ್ಲೆಗೆ ಹಂಪಿ ಐತಿಹಾಸಿಕ ಸ್ಮಾರಕ ಜಲಾವೃತ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಕೊಪ್ಪಳದಲ್ಲಿ ಹುಲಿಗಿ ದೇವಸ್ಥಾನದ ಕೆಲ ಭಾಗದಲ್ಲಿ ಜಲಾವೃತವಾಗಿದೆ. 2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಹಾಗಾದ್ರೆ ಪಂಪಾ ಸರೋವರ ಸಂಪರ್ಕ ಕಡಿತ ಆಗುತ್ತೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಇದೀಗ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಈಗ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ ಅಟ್ ಪ್ರೆಸೆಂಟ್ ಹೇಳ್ತಾ ಇದ್ದೆ. ಸೊ ಅದನ್ನು ರಾತ್ರಿ ಟೈಮ್ನಲ್ಲಿ ಆ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ, ಅಂದರೆ 2 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ. ಅಕಸ್ಮಾತ್ ಏನಾದರೂ 2 ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟರೆ ಮೊದಲನೇದಾಗಿ ಪಂಪಾ ಸರೋವರ ಸಂಪರ್ಕ ಕಡಿತ ಆಗುತ್ತೆ. ಈಗ ಬಿಡ್ತಾ ಇರೋ 1 ಲಕ್ಷ ಕ್ಯೂಸೆಕ್ ನೀರಿನಿಂದಲೇ ವಿಜಯನಗರ, ರಾಯಚೂರು ನದಿ ಪಾತ್ರದ ಜನರಿಗೆ ಭಯ ಶುರುವಾಗಿದೆ. ಯಾಕೆಂದರೆ ಕಂಪ್ಲಿ ಗಂಗಾವತಿ ಸೇತುವೆ ಮುಳುಗಡೆಯಾಯಿತು, ಸಂಪರ್ಕ ಕಟ್ಟಾಯಿತು. ವಿಜಯನಗರ ಜಿಲ್ಲೆ ಹಂಪಿ ಐತಿಹಾಸಿಕ ಸ್ಮಾರಕ ಜಲಾವೃತ ಆಯಿತು. ಕೊಪ್ಪಳದ ಹುಲಿಗಿ ದೇವಸ್ಥಾನದ ಕೆಲ ಭಾಗದಲ್ಲಿ ಜಲಾವೃತ ಆಯಿತು. 2 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಹಾಗಾದರೆ ಇನ್ನೇನು ಗತಿ ಅಂತ ನೋಡಿ. ಡ್ಯಾಮ್ನಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಈಗ ರಿಲೀಸ್ ಮಾಡಲಾಗಿದೆ, ಈಗಷ್ಟೇ ಹೇಳ್ತಾ ಇದೆ. ಸೊ ನೀರಿನ ಪ್ರವಾಹಕ್ಕೆ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಮುಳುಗಡೆಯಾಗಿದೆ. ಸಾಲು ಮಂಟಪ, ಜನಿವಾರ ಮಂಟಪ, ಪುರಂದರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪಗಳು ಈಗ ಬಿಡ್ತಾ ಇರೋ 1 ಲಕ್ಷ ಕ್ಯೂಸೆಕ್ ನೀರಿಗೆ ಮುಳುಗಡೆಯಾಗಿದೆ. ಪುರಂದರದಾಸದ ಮಂಟಪಗಳು ಪ್ರವಾಹಕ್ಕೆ ಮುಳುಗಡೆಯಾಗಿದೆ. ಸೊ ತುಂಗಭದ್ರಾ ನದಿ ತೀರಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಕೆಯನ್ನ ರವಾನಿಸಲಾಗ್ತಾ ಇದೆ. ನೋಡಿ, ಈಗಷ್ಟೇ ಹೇಳ್ತಾ ಇದೆ 1 ಲಕ್ಷಕ್ಕೇ ಇಷ್ಟೊಂದು, 1 ಲಕ್ಷ ಕ್ಯೂಸೆಕ್ ನೀರಿಗೇ ಇಷ್ಟೊಂದು ಪ್ರಮಾಣದಲ್ಲಿ ಅನಾಹುತಗಳಾಗ್ತಾ ಇದ್ದಾವೆ ಅಂತಂದರೆ 2 ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟರೆ ಹಾಗಾದರೆ ಇನ್ನೂ ಏನೇನೆಲ್ಲ ಅನಾಹುತಗಳು ಸಂಭವಿಸಬಹುದು ಅಂಥೇಳಿ. ನೋಡಿ, 1 ಲಕ್ಷ ಕ್ಯೂಸೆಕ್ ನೀರಿಗೆ ಹಂಪಿ ಸ್ಮಾರಕಗಳು ಮುಳುಗಡೆಯಾಗಿದೆ. ಸಾಲು ಮಂಟಪ, ಜನಿವಾರ ಮಂಟಪ, ಪುರಂದರ ಮಂಟಪ, ಧಾರ್ಮಿಕ ವಿಧಿವಿಧಾನ ಮಂಟಪ ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಇದೆಲ್ಲವೂ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋ ಪರಿಣಾಮ ಇದು. ಸೊ ನದಿ ತೀರಕ್ಕೆ ಯಾರೂ ಹೋಗಬೇಡಿ ಅಂಥೇಳಿ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೂ ಅಷ್ಟೇ. ಯಾಕೆಂದರೆ ಇವತ್ತು ರಾತ್ರಿಯ ಸಂದರ್ಭದಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆಯಲ್ಲ, ಅದನ್ನು ಹೆಚ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲಿಂಕ್ ಕಟ್ಟಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಡೈಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಡ್ಯಾಮನ್ನು ನೋಡೋದಕ್ಕೆ ಬರ್ತಾ ಇದ್ರು. ಆದರೆ ಈಗ ಡ್ಯಾಮ್ನಿಂದ ಭಾರೀ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಯಾರು ಬರಬೇಡಿ ಅಂತ ಡ್ಯಾಮ್ಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿದ್ದಾರೆ ಅಧಿಕಾರಿಗಳು. ಸೊ ಏನಾದರೂ ಪ್ಲಾನ್ ಇಟ್ಕೊಂಡಿದ್ದಿದ್ರೆ
ಒಳ್ಳೆ ಮಳೆ ಬಂದಿದೆ, ಡ್ಯಾಮ್ ತುಂಬಿಕೊಂಡಿದೆ, ನೋಡಬೇಕು, ರೀಲ್ಸ್ ಮಾಡಬೇಕು, ಫೋಟೋ ತಗೋಬೇಕು, ಇಲ್ಲ, ಅಲೋ ಇಲ್ಲ. ಯಾಕೆಂದರೆ 19ನೇ ಗೇಟ್ನ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆಯಲ್ಲ, ಅದರಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ನೀರು ರಿಲೀಸ್ ಮಾಡಲಾಗಿದೆ, 30 ಗೇಟ್ ಓಪನ್ ಮಾಡಿದ್ದಾರೆ, 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಆ 1 ಲಕ್ಷ ಕ್ಯೂಸೆಕ್ಗೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ರಾತ್ರಿ ಮೇಲೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ಬೇರೆ ಡಿಸೈಡ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ, ಕನ್ಫರ್ಮೇಷನ್ ಇಲ್ಲ. ಅಕಸ್ಮಾತ್ 2 ಲಕ್ಷ ಕ್ಯೂಸೆಕ್ ನೀರಿಗೆ ಆ ಫೋರ್ಸನ್ನು ತಂದಿಟ್ಟರೆ, ಅಂದರೆ ನೀರು ರಿಲೀಸ್ ಮಾಡಿದ್ರೆ 2 ಲಕ್ಷ ಕ್ಯೂಸೆಕ್ ತನಕ, ಇದು ಭಾರಿ ದೊಡ್ಡ ಅನಾಹುತಗಳು ಸಂಭವಿಸೋ ಕಾರಣದಿಂದಾಗಿ ಅಥವಾ ಅವಾಂತರಗಳು ಸಂಭವಿಸೋ ಕಾರಣದಿಂದಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಡ್ಯಾಮ್ಗೆ ಯಾರೂ ಬರಬೇಡಿ, ಅಲೋ ಇಲ್ಲ ಪ್ರವಾಸಿಗರಿಗೆ ಅನ್ನುವಂತಹ ಆದೇಶವನ್ನು ಅಥವಾ ಸಂದೇಶವನ್ನು ಜಿಲ್ಲಾಡಳಿತ ರವಾನೆ ಮಾಡಿದೆ. ಟಿ.ಬಿ. ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರದಿಂದ ಕಂಗಾಲಾಗಿದ್ದಂತಹ ರೈತರಿಗೆ ಮತ್ತೊಂದು ಆತಂಕ. 2 ವರ್ಷ ಮಳೆ ಇಲ್ಲದೆ ನೀರಿಗಾಗಿ ಅಲ್ಲಿನ ಜನ, ಅಲ್ಲಿನ ರೈತರು ಸಂಕಷ್ಟವನ್ನು ಅನುಭವಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. 105 TMC ಸಾಮರ್ಥ್ಯದ ಡ್ಯಾಮ್ ಭರ್ತಿ ಆಯಿತು, ಆದರೆ ಗೇಟ್ ಕಟ್ ಆಯಿತು. ಗೇಟ್ ಕಾಮಗಾರಿಗಾಗಿ ಇದೀಗ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲೇಬೇಕಾದಂತಹ ಪರಿಸ್ಥಿತಿ. ನಿರಂತರವಾಗಿ ನೀರು ಬಿಡೋದ್ರಿಂದಾಗಿ ಅರ್ಧ ಡ್ಯಾಮ್ ಖಾಲಿ ಆಗಿಬಿಡುತ್ತೆ. ವರ್ಷದ 2ನೇ ಬೆಳೆಗೆ ನೀರು ಸಿಗೋದು ಬಹುತೇಕ ಕಷ್ಟ ಅನ್ನುವಂತಾಗ್ಬಿಟ್ಟಿದೆ. ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಲಾಶಯದ ಗೇಟ್ ಮುರಿದಿದೆ ಅಂಥೇಳಿ ವಿಸ್ತಾರ ನ್ಯೂಸ್ ಮುಂದೆ ಆಕ್ರೋಶವನ್ನ ರೈತರು ಹೊರ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಪಾಂಡುರಂಗ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಅಲ್ಲಿನ ರೈತರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಈ ಬಾರಿ ಅವಧಿ ಪೂರ್ವವೇ ಭರ್ತಿಯಾಗಿತ್ತು. ಅದು ಈಗ ರೈತರ ಮೊಗದಲ್ಲಿ ಒಂದು ಮಂದಹಾಸವನ್ನೇ ಮೂಡಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನೋ ಲಕ್ಷಾಂತರ ಕ್ಯೂಸೆಕ್ ನೀರು ಪ್ರತಿ ವರ್ಷ ಕೃಷಿಗೆ ಅಂತಲೇ ಮೀಸಲಿಡಾಗುತ್ತೆ. ಅದರಲ್ಲೂ ಕೂಡ ರೈತರು ಇದೇ ಒಂದು ತುಂಗಭದ್ರಾ ಜಲಾಶಯವನ್ನು ನಂಬಿಕೊಂಡು ಕೂಡ ಜೀವನವನ್ನೇ ಮಾಡ್ತಾರೆ. ಅದರಲ್ಲೂ ಕೂಡ ಲಕ್ಷಾಂತರ ಹೆಕ್ಟರ್ ಕೃಷಿ ಪ್ರದೇಶಕ್ಕೆ ನೀರು ಉಣಿಸುವಂಥ ಈ ಒಂದು ತುಂಗಭದ್ರಾ ಜಲಾಶಯ ಅವಧಿ ಪೂರ್ವವೇ ಭರ್ತಿಯಾಗಿರೋದ್ರಿಂದ 2 ಬೆಳೆಗಳಿಗೆ ನೀರು ಸಿಗುತ್ತೆ ಅಂತಕ್ಕಂಥದ್ದು ರೈತರಲ್ಲಿ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಕಳೆದ ಬಾರಿ ಒಂದೇ ಬೆಳೆಗೆ ನೀರನ್ನು ಏನು ತಗೊಂಡಂಥ ರೈತರಿಗೆ ಈ ಬಾರಿ 2 ಬೆಳೆಗೆ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಅವರು ಆಶಾಭಾವನೆಯಲ್ಲಿ ಇದ್ದರು. ಯಾಕಂತ ಹೇಳಿದರೆ ತುಂಗಭದ್ರಾ ಜಲಾಶಯ ಅವಧಿ ಪೂರ್ವವೇ ಭರ್ತಿಯಾಗಿತ್ತು. ಹಾಗಾಗಿ ಈ ಬಾರಿ ಏನೋ ಒಂದು ಅವಘಡ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು 33 ಕ್ರಸ್ಟ್ ಗೇಟ್ಗಳನ್ನ ಹೊಂದಿರತಕ್ಕಂಥ ಜಲಾಶಯ ತುಂಗಭದ್ರಾ ಜಲಾಶಯದಲ್ಲಿ 1 ಕ್ರಸ್ಟ್ ಗೇಟು ಏಕಾಏಕಿ ಚೈನ್ ಕಟ್ಟಾಗಿ ಅದು ಏನು ನದಿಯ ಏನು ಪಾಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ 2 ಬೆಳೆಗಳಿಗೆ ನೀರು ರೈತರಿಗೆ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಈಗ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಕಬ್ಬು ಭತ್ತವನ್ನು ನೆಮ್ಮಿಕೊಂಡು ಬಹಳಷ್ಟು ಪ್ರಮಾಣದಲ್ಲಿ ರೈತರು ಜೀವನವನ್ನು ಸಾಗಿಸ್ತಾರೆ. ಆದ್ರೆ ಈಗ ಈ ಒಂದು ಸಂಬಂಧಪಟ್ಟಂತೆ ಕ್ರಸ್ಟ್ ಗೇಟ್ಗಳು ದುರಸ್ತಿಯಾಗಿರೋದು ಜೊತೆಗೆ ಹಾನಿಯಾಗಿರೋದು ಸಂಬಂಧಪಟ್ಟಂತೆ ರೈತರು ಈಗ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗುತ್ತೆ, ಏನು ಅವರ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನು ರೈತರಿದ್ದಾರೆ, ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಈಗೊಂದು ಕ್ರಸ್ಟ್ ಗೇಟ್ ಈ ರೀತಿಯಾಗಿ ದುರಸ್ತಿ ಆಗ್ತಾ ಇದೆ. ಹಾಗಾಗಿ ತಮಗೆ ರೈತರಿಗೆ ಅಂತ ಅನುಕೂಲವಂತ ವಿಚಾರ ಸಂಬಂಧಪಟ್ಟಂತೆ ಏನು ಅನಾನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೀರಿ? ಸರ್, ಈಗ ಅನಾನುಕೂಲ ಅಂದ್ರಿಗಿನ 2ನೇ ಬೆಳೆಗೆ ನಂಬಿಕೊಂಡು ಭತ್ತ ಬಿತ್ತನೆ ಆಗಿರಲಿ ಎಲ್ಲ ಕೃಷಿ ಚಟುವಟಿಕೆ ಭಾಳ ಅದ್ದೂರಿಯಿಂದ ನಡೆದಿದ್ವು. ಆದರೆ ಅವಧಿ ಪೂರ್ವನೇ ಡ್ಯಾಮ್ ತುಂಬಿದ ಕಾರಣ ಎಲ್ಲ ರೈತರಲ್ಲಿ ಏನು ಬಾಗಿನ ಅರ್ಪಿಸೋದು ಎಲ್ಲ ಒಂದು ಸೊಬಗು ನಡೆದಿತ್ತು. ಆದರೆ ಇವತ್ತಿನ ದುರಸ್ತಿ ನೋಡಿ ಬಿದ್ದಾರೇನೋ ಅಂತ ನಮಗೆ ಅನಿಸ್ತಿದೆ. ಆದರೆ 2ನೇ ಬೆಳೆಗೆ ಈಗ ಏನು ಮಾಡೋಣ, ಕುಡಿಯೋ ನೀರಿಗೆ 2 ವರ್ಷದಿಂದ 30 TMC ನೀರು ಕೂಡ ಇದ್ದಿಲ್ಲ ನಮ್ಮ ಹತ್ರ. ಆದರೆ ಇವತ್ತು ಭಾಳ ಖುಷಿ ವಿಚಾರ ಇತ್ತು. ಆದರೆ ಭತ್ತ ನಾಟಿ 2ನೇ ಬೆಳೆಗೆ ನೀರು ಉಳಿಸುವಂಥ ಕೆಲಸ ಮಾಡಬೇಕು. ಟೆಕ್ನಾಲಜಿ ಭಾಳ ತುಂಬ ಮುಂದುವರೆದಿದೆ. ಆದರೆ ಅದೇ ರೀತಿಯಲ್ಲಿ ನೀರು ಉಳಿಸಿ ಇದಕ್ಕೇನಾದರೂ ಒಳ್ಳೆಯ ಪರಿಹಾರವನ್ನು ಮಾಡಿ ನೀರು ಉಳಿಸುವಂಥ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್. ಈಗ ಕಳೆದ ಬಾರಿ ಏನು ಭೀಕರ ಬರಗಾಲ ಇತ್ತು, ಜೊತೆ ಕುಡಿಯೋ ನೀರಿಗೂ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಜನ ಪರದಾಡ್ಬಿಡುವಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ಈಗ ಈ ಬಾರಿ ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಿತ್ತು ಈ ಜಲಾಶಯ ತುಂಬಿರೋದ್ರಿಂದ? ಸರ್, ರೈತರಿಗೆ ಅನುಕೂಲ ಅಂಬೋದೇನು, 2 ಬೆಳೆಗೆ ಭತ್ತ ಬೆಳೆದು ಇಡೀ ದೇಶಕ್ಕೆ ಅನ್ನ ಆಗುವಂಥ ರೈತರಿಗೆ ಇದು ಒಂದು ಭಾಳ ಅನಾನುಕೂಲ ಆಗಿಬಿಟ್ಟೈತೆ. ಈ ಕ್ರಸ್ಟ್ ಗೇಟ್ 19ನೇ ಗೇಟ್ ಈ ಥರ ಆಗಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.